ಯಶ್ ಸಿನಿಮಾದಲ್ಲಿ ಕರೀನಾ ಖಚಿತಪಡಿಸಿದ್ರ ನಟಿ. ಯಶ್ ಜೊತೆ ಅಂದು ರವೀನಾ, ಇಂದು ಕರೀನಾ. Might be doing a very big South film. ಅಂದು ರವೀನಾ, ಇಂದು ಕರೀನಾ. ರಾಕಿ ಬಾಯ್ ಯಶ್ ಸಿನಿಮಾದಲ್ಲಿ ಕರೀನಾ ನಟಿಸೋದು ಗ್ಯಾರಂಟಿನಾ? ಫಿಕ್ಸ್ ಆಯ್ತಾ? ನಿಜವಾಗ್ಲೂ ಕರೀನಾ ಈ ಬಗ್ಗೆ ಹೇಳಿದ್ದಾದ್ರೂ ಏನು? ಎಸ್, ಬನ್ನಿ ನೋಡೋಣ ಈ ಸ್ಟೋರಿಯಲ್ಲಿ. ಸಿನಿಮಾಗಳೇ ಹಂಗೆ. ಸಿನಿಮಾ ಸೆಟ್ ಏರಿದ ದಿನದಿಂದ ತೆರೆ ಕಾಣೋವರೆಗೂ ಚಿತ್ರ ಪ್ರೇಮಿಗಳನ್ನ ಕಾಡುತ್ತೆ. ಈಗ ರಾಕಿಂಗ್ ಸ್ಟಾರ್ ಅಭಿಮಾನಿಗಳನ್ನ ಕಾಡುತ್ತಿರೋ ಸಿನಿಮಾ ಟಾಕ್ಸಿಕ್. ಈ ಸಿನಿಮಾ ಅನೌನ್ಸ್ ಆದ ದಿನದಿಂದ ರಾಕಿ ಫ್ಯಾನ್ಸ್ ಟಾಕ್ಸಿಕ್ ಅಪ್ಡೇಟ್ಗಾಗಿ ಕಾಯ್ತಿದ್ದಾರೆ. ಈಗ ಟಾಕ್ಸಿಕ್ ಬಗ್ಗೆ ಬೇಗ ಅಪ್ಡೇಟ್ ಒಂದು ವೈರಲ್ ಆಗಿದೆ. ಅದೇ ಟಾಕ್ಸಿಕ್ ನಾಯಕಿ ವಿಚಾರ. ನಟನೆಯ ಟಾಕ್ಸಿಕ್ ನಲ್ಲಿ ಕರೀನಾ, ಇದು ನಿಜಾನಾ? ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಸಿನಿಮಾ ಅಷ್ಟೇ ಅಲ್ಲ, ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಆಗಿರೋದ್ರಿಂದ ಟಾಕ್ಸಿಕ್ ಫೀವರ್ ದೇಶಾದ್ಯಂತ ಇದೆ. ಟಾಕ್ಸಿಕ್ ಗಮಲನ್ನ ವರ್ಲ್ಡ್ ವೈಡ್ ಹಬ್ಬಿಸೋ ಹುಮ್ಮಸ್ಸಿನಲ್ಲಿ ಯಶ್ ಇದ್ದಾರೆ. ಹೀಗಾಗಿ ಟಾಕ್ಸಿಕ್ಗೆ ಪ್ಯಾನ್ ವರ್ಲ್ಡ್ ನಲ್ಲಿ ಫೇಮ್ ಇರೋ ಹೀರೋಯಿನ್ ಎಂಟ್ರಿ ಕೊಡಬೇಕಿದೆ. ಆ ವಿಚಾರದಲ್ಲಿ ಈಗ ಬಾಲಿವುಡ್ ಬೇಬೋ ಕರೀನಾ ಕಪೂರ್ ಹೆಸರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಯಶ್ ನಟನೆಯ ಟಾಕ್ಸಿಕ್ ನಲ್ಲಿ ಕರೀನಾ ನಟಿಸ್ತಾರೆ ಅಂತ ಟಾಕ್ ಆಗಿದೆ. ಹೀಗಾಗಿ ರಾಕಿ ಫ್ಯಾನ್ಸ್ ಕರೀನಾ ಇದು ನಿಜಾನಾ ಅಂತ ಕೇಳ್ತಿದ್ದಾರೆ. ಸೌತ್ ಬಿಗ್ ಸಿನಿಮಾ ಮಾಡುತ್ತಿದ್ದೇನೆ ಎಂದು ಒಪ್ಪಿಕೊಂಡ ಕರೀನಾ. ಟಾಕ್ಸಿಕ್ ಚಿತ್ರದ ಮೂಲಕ ಬಾಲಿವುಡ್ನ ಬೆಬೋ ಕರೀನಾ ಕಪೂರ್ ಕನ್ನಡ ಚಿತ್ರರಂಗಕ್ಕೆ ಬಲಗಾಲಿಟ್ಟು ಬರುವುದು ಖಚಿತ ಎಂಬ ಭವಿಷ್ಯವಾಣಿ ಹಿಂದಿನಿಂದ ಕೇಳಿ ಬರುತ್ತಾನೇ ಇದೆ. ಟಾಕ್ಸಿಕ್ ತಂಡದಿಂದಲೇ ಕರೀನಾಗೆ ಆಫರ್ ಮಾಡಲಾಗಿದೆ ಅನ್ನೋ ಮಾಹಿತಿ ಹರಿದಾಡಿತ್ತು. ಆದ್ರೆ ಆ ಸುದ್ದಿಯನ್ನ ಕನ್ಫರ್ಮ್ ಮಾಡಿರಲಿಲ್ಲ ಅಷ್ಟೇ. ಬಟ್ ಈಗ ಬೆಬೋ ಕರೀನಾ ಆಡಿದ ಮಾತು ಕೇಳಿದ್ರೆ ಬಾಲಿವುಡ್ ಸುಂದ್ರಿ ಟಾಕ್ಸಿಕ್ ನಲ್ಲಿ ನಡೆಸಿರೋದು ನಿಜ ಅನ್ಸುತ್ತೆ. Now, like I said, I might be doing a very big South film. And now it's like all pan India. So I don't know where I'll be shooting, but I'm excited for all my fans to know that it's going to be the first time that I will be doing that. ನಟಿ ಕರೀನಾ ಕಪೂರ್ ಇತ್ತೀಚೆಗೆ ತಮ್ಮ ಫ್ಯಾನ್ಸ್ ಜೊತೆ ಪ್ರಶ್ನೋತ್ತರ ಕಾರ್ಯಕ್ರಮ ಮಾಡಿದ್ರು. ನಿಮ್ಮ ಮುಂದಿನ ಚಿತ್ರ ಕ್ರೂ ಸಿನಿಮಾ ಪ್ರಚಾರಕ್ಕೆ ಹೈದರಾಬಾದ್ಗೆ ಬರ್ತೀರಾ ಅಂತ ಅಭಿಮಾನಿ ಕೇಳಿದ ಪ್ರಶ್ನೆಗೆ ಕರೀನಾ, ನಾನು ದೊಡ್ಡ ಸೌತ್ ಸಿನಿಮಾ ಮಾಡ್ತಿದ್ದೇನೆ. ಇನ್ನು ಇದು ಪ್ಯಾನ್ ಇಂಡಿಯಾ ಕಾಲ. ಹೀಗಾಗಿ ಈ ಚಿತ್ರದ ಚಿತ್ರೀಕರಣ ಎಲ್ಲಿ ನಡೆಯುತ್ತೆ ಅನ್ನೋ ವಿಚಾರ ಸದ್ಯಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಈ ಚಿತ್ರಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೇನೆ ಎಂದಿದ್ದಾರೆ. ಕರೀನಾ ಹೀಗೆ ಹೇಳುತ್ತಿದ್ದಂತೆ ಇದು ಟಾಕ್ಸಿಕ್ ಸಿನಿಮಾದ್ದೇ ಸುದ್ದಿ ಅಂತ ಕಮೆಂಟ್ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಸದ್ಯ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋ ಟಾಪ್ 1 ಸಿನಿಮಾ ಅಂದ್ರೆ ಅದು ಯಶ್ ಟಾಕ್ಸಿಕ್. ಅಷ್ಟೇ ಅಲ್ಲ, ಬಾಲಿವುಡ್ ಹೀರೋಯಿನ್ಗಳಿಗೆ ಸೂಟ್ ಆಗೋ ತರದ ಕಥೆ ಇರೋದು ಟಾಕ್ಸಿಕ್ ಚಿತ್ರದಲ್ಲೇ. ಯಾಕಂದ್ರೆ ಬೇರೆಲ್ಲ ಸೌತ್ ಸಿನಿಮಾಗಳು ಅಲ್ಲಿನ ಸಂಸ್ಕೃತಿ ಆಚರಣೆ ಹಿನ್ನೆಲೆಯಲ್ಲಿ ಸಿದ್ಧವಾಗ್ತಿವೆ. ಆದ್ರೆ ಟಾಕ್ಸಿಕ್ ಸಿನಿಮಾ ಗೋವಾ ಡ್ರಗ್ ಮಾಫಿಯಾ ಸುತ್ತತ್ತೆ. ಇಂಟರ್ನ್ಯಾಷನಲ್ ವಿಷಯ ಇದೆ. ಹೀಗಾಗಿ ಬಿ ಟೌನ್ ಹೀರೋಯಿನ್ಸ್ಗೆ ಇದು ಪಕ್ಕಾ ಸೂಟ್ ಆಗೋ ಕತೆ ಆಗಿರೋದ್ರಿಂದ ಈ ಸಿನಿಮಾದಲ್ಲೇ ಬೆಬೋ ನಟಿಸ್ತಾರೆ ಅನ್ನೋ ಸುಳಿವು ಸಿಕ್ಕಿದೆ ಅಂತ ಯಶ್ ಫ್ಯಾನ್ಸ್ ಊಹಿಸ್ತಿದ್ದಾರೆ. ಬಟ್ ಈ ಬಗ್ಗೆ ಯಶ್ ಆಗಲಿ ಟಾಕ್ಸಿಕ್ ಟೀಮ್ ಆಗಲಿ ಕರೀನಾ ಆಗಲಿ ಕನ್ಫರ್ಮ್ ಮಾಡಿಲ್ಲ. Now, like I said, I might be doing a very big South film. And now it's like
all pan India. So I don't know where I'll be shooting, but I'm excited for all my fans to know that it's going to be the first time that I will be doing that. ರಾಕಿಂಗ್ ಸ್ಟಾರ್ ಜೊತೆ ಅಂದು ರವೀನಾ, ಇಂದು ಕರೀನಾ. ಕೆಜಿಎಫ್ಗೆ ಬಾಲಿವುಡ್ನಿಂದ ರವೀನಾ ಟಂಡನ್ ರನ್ನ ಕರೆಸಿದ್ರು. ಚಿತ್ರರಂಗದಿಂದ ಕಳೆದು ಹೋಗಿದ್ದ ರವೀನಾಗೆ ಕೆಜಿಎಫ್ ದೊಡ್ಡ ಇಮೇಜ್ ತಂದುಕೊಟ್ಟಿತ್ತು. ಈಗ ರವೀನಾ ಅಂದ್ರೆ ರಮಿಕಾ ಸೇನ್ ಅಂತಾರೆ. ಈಗ ಬಿ ಟೌನ್ ನಲ್ಲಿ ತೆರೆಯ ಹಿಂದೆ ಸರಿಯುತ್ತಿದ್ದ ಕರೀನಾ ಕಪೂರ್ ಮತ್ತೆ ಬಿಗ್ ಸಿನಿಮಾದಿಂದ ಕಮ್ ಬ್ಯಾಕ್ ಆಗ್ತಿದ್ದಾರೆ ಅನ್ನೋದು ನಿಜ. ಆದ್ರೆ ಅದು ಟಾಕ್ಸಿಕ್ ಸಿನಿಮಾನ ಅನ್ನೋದೇ ಈಗಿರೋ ಕುತೂಹಲ. ವೀಕ್ಷಕರ, ಈ ಕುತೂಹಲದ ಬಗ್ಗೆ ತಮಗೆ ಏನಂತ ಅನಿಸಬಹುದು? ಕನ್ನಡ ನಟಿಯಾಗಿರ್ಬೋದಾ, ಅಥವಾ ಬಾಲಿವುಡ್ನ ನಟಿಯಾಗಿರ್ಬೋದಾ, ಅಥವಾ ಸೌತ್ ಇಂಡಿಯಾದ ಬೇರೆ ನಟಿಯರು ಕೂಡ ಆಗಿರ್ಬೋದಾ? ಹೀಗೆ ಹಲವು ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಕಾಡ್ತಾ ಇರ್ಬೋದು. ಹೆಚ್ಚಿನ ವಿಡಿಯೋಗಳು, ಅಪ್ಡೇಟ್ಗಳು ಸಿಕ್ಕ ನಂತರ ನಿಮಗೆ ಕೊಡ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ. ಇದರ ಬಗ್ಗೆ ನಿಮಗೇನಂತ ಅನ್ನಿಸ್ತು ಮರೆದನ ಕಮೆಂಟ್ಸ್ ಮಾಡಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಹೀರೋಯಿನ್ ಯಾರು ಅಂತ ನಿಮಗೆ ಗೊತ್ತಿದ್ರೆ ಮರೆದನ ಕಮೆಂಟ್ಸ್ ಮಾಡೋದು ಮರಿಬೇಡಿ.